ಬೇಸಿಗೆ ಜೊತೆಗೆ ಮಳೆಯ ಕಾಟಕ್ಕೂ ಕೂಡ ಹೆದರಲಿಲ್ಲ ರೈತರು. ಈಗ ಅದ್ಭುತ ಬೆಳೆ ಬೆಳೆದ್ರೂ ಕೂಡ ಎಪಿಎಂಸಿಯಲ್ಲೇ ಮೋಸ ಆಗಿದೆ. ಇದರಿಂದಾಗಿ ರೈತರು ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರು ಎಪಿಎಂಸಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು. ಬೇಸಿಗೆಯಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಎಪಿಎಂಸಿಯಿಂದ ಅನ್ಯಾಯ ಆಗ್ತಾ ಇದೆ ಅಂತ ರೈತರು ಸಿಡಿದೆದ್ದಿದ್ದಾರೆ. ಬೇಸಿಗೆ ಜೊತೆಗೆ ಮಳೆ ಕಾಟದಲ್ಲೂ ಕೂಡ ರೈತರು ಹೆದರದೆ ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ. ಅದ್ಭುತ ಬೆಳೆ ಕೂಡ ಬಂದಿದೆ. ಈಗ ಎಪಿಎಂಸಿಯಲ್ಲೇ ಮೋಸ ಆಗ್ತಾ ಇದೆ ಅಂತ ಚಿಕ್ಕಮಗಳೂರು ಎಪಿಎಂಸಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಹುರುಳಿಕಾಳು ಕೆಜಿಗೆ 100 ರಿಂದ 150 ರೂಪಾಯಿ ಇದೆ. ಹೋಲ್ಸೇಲ್ ನಲ್ಲಿ 85 ರಿಂದ 90 ರೂಪಾಯಿ ಬೀನ್ಸ್ ದರ. ಆದ್ರೆ ಚಿಕ್ಕಮಗಳೂರು ಎಪಿಎಂಸಿಯಲ್ಲಿ ಬರೀ 40 ರೂಪಾಯಿ ಕೊಡ್ತಿದ್ದಾರೆ ರೈತರಿಗೆ. ಎಪಿಎಂಸಿಯಲ್ಲೇ ಮೋಸ ಮಾಡ್ತಿದ್ದಾರೆ ಅಂತ ರೈತರು ಆಕ್ರೋಶಗೊಂಡಿದ್ದಾರೆ. ಎಪಿಎಂಸಿ ಗೇಟ್ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಸ್ಥಳಕ್ಕೆ ಬಂದು ರೈತರ ಮನವೊಲಿಸುವಂತಹ ಕೆಲಸ ಮಾಡ್ತಿದ್ದಾರೆ. ನೂರಾರು ರೈತರು ಎಪಿಎಂಸಿ ಬಾಗಿಲನ್ನ ಗೇಟನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ಇದೆ. ನಮ್ಮ ಇವತ್ತು ಚಿಕ್ಕಮಗಳೂರಲ್ಲಿ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ದೌರ್ಜನ್ಯ ನಡೀತಿದೆ. ಎಲ್ಲಾ ರೈತರಿಗೂ ಕೂಡ ಮೋಸ ಮಾಡ್ತಿದ್ದಾರೆ ವ್ಯಾಪಾರಸ್ಥರು. ಹಾಗೆ ಈಗ ನಾವು ಅಕ್ಕಂತ ಜನಕ್ಕೆ ಈಗ ನಾವು ವ್ಯಾಪಾರಸ್ಥರಿಗೆ ಯಾರಿಗೆ ತಗೊಂಡ್ಬಂದು ಹಾಕ್ತೇವೆ ಅವರು ಕೂಡ ಶಾಮೀಲಾಗಿ ವ್ಯಾಪಾರ ಬಂದವ್ರನ್ನ ರೈತರಿಗೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಿದ್ದಾರೆ. ಬೀನ್ಸ್ ಮಾರ್ಕೆಟ್ ಎಪಿಎಂಸಿ ಇದ್ರಲ್ಲಿ ಮೈಸೂರು ಮಾರ್ಕೆಟ್ 85 ರಿಂದ 90 ರೂಪಾಯಿ ಇದ್ರೆ ಇಲ್ಲಿ ಕೇಳೋದು 40 ರೂಪಾಯಿ ಬೀನ್ಸ್ ಕೇಳ್ತಿದ್ದಾರೆ. ಎಲ್ಲ ರೈತರಿಗೂ ಕೂಡ ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ತಟ್ಟಿಗೆ ಹೋದ್ರೆ ನೀವು ಮಾತಾಡಬೇಡಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಈ ರೈತರು ಯಾವತ್ತು ಯಾರು ಕೇಳಲಿಲ್ದಂಗಾದ ಸ್ಥಿತಿಲಿ ಇವತ್ತು ಎಲ್ಲದಕ್ಕೋಸ್ಕರ ಈಗ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಇನ್ನೊಂದು ಏನು ಅಂತಂದ್ರೆ ಹೊರಗಡೆ ನಮಗೆ ಹೊರಗಡೆ ಏನ್ ಬೆಲೆ ಆಗುತ್ತೆ ನಮಗೆ ಇವರು ವ್ಯಾಪಾರ ಇವ್ರು ಮಾಡಂತ ರೇಟು ನಮಗೆ ಒಪ್ಪಿಗೆ ಇಲ್ಲ. ನಾವು ರೈತರು ಅವ್ರ ಹತ್ರ ಕೇಳ್ಬಿಟ್ಟು ನಾವು ವ್ಯಾಪಾರ ಮಾಡಿ ನಾವು ಅವ್ರು 5 ಸಾವಿರ ಚಿನ್ನದ ಸರ ಎಲ್ಲ ಹಾಕೊಂಡು ಮೆರಿತಾರೆ. ಜನರಿಗೆ ಎಪಿಎಂಸಿಯಿಂದ ರೈತರಿಗೆ ಮೋಸ ಆಗಿದೆ ಅಂತ ಹೇಳಿ ರಾತ್ರೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರು. ನೂರಾರು ರೈತರು ಚಿಕ್ಕಮಗಳೂರು ಎಪಿಎಂಸಿ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ನಮಗೆ ಎಪಿಎಂಸಿಯಿಂದ ಅನ್ಯಾಯ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕು, ನಾವು ಬೆಳೆದಿರುವಂತಹ ಬೆಳೆಗೆ ನಿಖರವಾದಂತಹ ಬೆಲೆ ಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಬೇಸಿಗೆ ಜೊತೆಗೆ ಮಳೆಯ ಅವತಾರ ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿದ್ವಿ. ಮಳೆಯ ಅವಾಂತರಗಳಿಂದಾಗಿ ರೈತರು ಸಾಕಷ್ಟು ಬೆಳೆಯ ನಷ್ಟವನ್ನ ಕೂಡ ಅನುಭವಿಸಿದ್ರು. ಅದೆಲ್ಲದರ ಮಧ್ಯದಲ್ಲಿ ಬೇಸಿಗೆ ಕಾಟ, ನೀರಿಲ್ಲದೆ ಒಂದ್ ಕಡೆ ಟ್ಯಾಂಕರ್ನಲ್ಲಿ ನೀರೊಡಿಸಿ ಬೆಳೆ ಬೆಳೀತಾರೆ, ಇನ್ನೊಂದ್ ಕಡೆ ಮಳೆ ಹೆಚ್ಚಾಗಿ ಬಂದು ಬೆಳೆದ ಇರುವಂತಹ ಬೆಳೆಯೇ ನಾಶ ಆಗುತ್ತೆ. ಇದ್ರೆಲ್ಲದನ್ನ ಮೀರಿ ಒಳ್ಳೆ ಬೆಳೆ ಬಂತು ಅಂತ ಅಂದ್ರೆ ಒಳ್ಳೆ ಬೆಲೆಯನ್ನೇ ಸಿಗೋದಿಲ್ಲ. ರೈತರಿಗೆ ಯಾವಾಗ್ಲೂ ಇದೇ ಕಷ್ಟ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಕೂಡ ಅದಕ್ಕೆ ತಕ್ಕಂತಹ ಬೆಲೆ ಸಿಗ್ಲಿಲ್ಲ. ಇದರಿಂದಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಎಪಿಎಂಸಿಯಲ್ಲಿ ನಮಗೆ ಮೋಸ ಆಗಿದೆ, ನಮಗೆ ಸೂಕ್ತ ಬೆಲೆ ನೀಡಬೇಕು ನಮ್ಮ ಬೆಳೆಗೆ ಅಂತ ಹೇಳಿ ರೈತರು ಆಗ್ರಹಿಸುತ್ತಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ರೈತರ ಮನವೊಲಿಕೆ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ದಾರೆ. ಆದರೆ ನಮಗೆ ನ್ಯಾಯ ಸಿಗುವವರೆಗೂ, ಸೂಕ್ತ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಾವು ವಾಪಸ್ ತೆರಳೋದಿಲ್ಲ ಅಂತ ರೈತರು ಕೂಡ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಲ್ಲಿ ಪ್ರತಿಭಟನಾ ನಿರತರಾಗಿರುವಂತಹ ರೈತರೊಬ್ರು ದಯಾ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಸಂಪರ್ಕ ಕಡಿತಗೊಂಡಿದೆ. ಸದ್ಯಕ್ಕೆ ಅಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ ಎಪಿಎಂಸಿ ಮುಂಭಾಗದಲ್ಲಿ. ಎಪಿಎಂಸಿಯಿಂದನೇ ನಮಗೆ ಮೋಸ ಆಗಿದೆ ಅಂತ ರೈತರು ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರು ಎಪಿಎಂಸಿಗೆ ಮುತ್ತಿಗೆ ಹಾಕಿದ್ದಾರೆ. ಹುರುಳಿಕಾಳು ಕೆಜಿಗೆ 100 ರಿಂದ 150 ರೂಪಾಯಿ ಇದೆ. ಹೋಲ್ಸೇಲ್ ಅಲ್ಲಿ 85 ರಿಂದ 90 ರೂಪಾಯಿ ಬೀನ್ಸ್ ದರ ಇದೆ. ಆದ್ರೆ ಅರ್ಧಕ್ಕಿಂತಲೂ ಕೂಡ ಕಡಿಮೆ ದರವನ್ನ ನಮಗೆ ನೀಡ್ತಿದ್ದಾರೆ. ಎಪಿಎಂಸಿಯಲ್ಲಿ ಬರೀ ನಮಗೆ 40 ರೂಪಾಯಿ ಅಷ್ಟೇ ನೀಡ್ತಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈ ಬೇಸಿಗೆ ಅವಾಂತರಗಳು, ಮಳೆಯ ಅವಾಂತರಗಳಿಂದ ನಾವು ಬೆಳೆಯನ್ನ ಕಾಪಾಡ್ಕೊಂಡಿದ್ದೀವಿ, ಒಳ್ಳೆ ಬೆಳೆ ಬಂದಿದೆ ಅನ್ನುವಂತಹ ಸಂತಸದಲ್ಲಿದ್ದಾರೆ. ಇಂತಹ ಮಧ್ಯದಲ್ಲಿ ಎಪಿಎಂಸಿಯಿಂದ ಅನ್ಯಾಯ ಆಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ.
ಅವ್ರು ಯಾರು ಲೀಸ್ಟ್ ಕೊಡಿ ಅವ್ರ ಎಪಿಎಂಸಿಯಲ್ಲೇ ಮೋಸ ಮಾಡ್ತಿದ್ದಾರೆ ಅಂತ ರೈತರು ಆಕ್ರೋಶಗೊಂಡಿದ್ದಾರೆ. ಎಪಿಎಂಸಿ ಗೇಟ್ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೀಶ್, ಈ ದಲ್ಲಾಳಿಗಳು ಮಧ್ಯವರ್ತಿಗಳಿಂದ ಮೋಸ ಹೋಗುವಂತಹ ರೈತರಿಗೆ ಎಪಿಎಂಸಿ ಆಸರೆ ಆಗಿರಬೇಕು, ಆದ್ರೆ ಎಪಿಎಂಸಿಯಿಂದ ಯಾಕೆ ಈ ರೀತಿ ಮೋಸ ಆಗಿದೆ? ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ? ಚಿತ್ರ ಏನು, ರೈತರು ಕಷ್ಟಪಟ್ಟು ಬೆಳೆದ್ರು ಕೂಡ ಸರಿಯಾದ ಬೆಲೆ ಸಿಗದೆ, ಅದರಲ್ಲೂ ಕೂಡ ಮಧ್ಯವರ್ತಿಗಳ ಆವಳಿಗೆ ಸಿಕ್ಕಿ ನರಳ್ತಾ ಇರ್ತಕ್ಕಂಥ ಘಟನೆ ರಾಜ್ಯಾದ್ಯಂತ ಅಲ್ಲಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಅಂಥದ್ದೇ ಒಂದು ಘಟನೆ ಚಿಕ್ಕಮಗಳೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲೂ ನಡೆದಿರ್ತಕ್ಕಂಥದ್ದು. ಏನು ಬೀನ್ಸ್ ನ ಬೆಲೆ ಈಗ ಏನು ಗಗನಕ್ಕೆ ಏರಿದೆ, ಆದ್ರೆ ಈ ದಲ್ಲಾಳಿಗಳು ಈ ಒಂದು ಬೀನ್ಸ್ ನ ಬೆಲೆಯನ್ನ ಅರ್ಧಕ್ಕಿಂತಲೂ ಕಡಿಮೆ ಬೆಲೆಗೆ ಕೇಳಿ ರೈತರಿಗೆ ಮೋಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನ್ಯಾಯ ಕೇಳಲಿಕ್ಕೆ ಬಂದಂತ ರೈತರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ರೈತರು ಎಪಿಎಂಸಿ ಗೇಟ್ಗೆ ಬೀಗವನ್ನ ಹಾಕಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಚಿಕ್ಕಮಗಳೂರು ನಗರದ ಕಡೂರು ಮಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ಎಪಿಎಂಸಿಯ ಬಳಿಯಲ್ಲಿ ನೂರಾರು ರೈತರು ಈ ಒಂದು ಎಪಿಎಂಸಿ ಗೇಟ್ಗೆ ಬೀಗವನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು ಬೆಂಗಳೂರು, ಮೈಸೂರು ಸೇರಿದಂತೆ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಬೀನ್ಸ್ ನ ಬೆಲೆ 85ರಿಂದ 90 ರೂಪಾಯಿ ಇದೆ. ಆದ್ರೆ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಮಾತ್ರ 40-45 ರೂಪಾಯಿಗೆ ಬಾಯಿಗೆ ಬಂದಂಗೆ ಕೇಳ್ತಾರೆ. ಬೇಕಾಬಿಟ್ಟಿಯಾಗಿ ದರವನ್ನ ನಿಗದಿ ಮಾಡ್ತಾರೆ. ಮತ್ತೆ ರೈತರನ್ನ ಯಾವುದೋ ಒಂದು ಬೆಳಗ್ಗೆ ಗಾಡಿಯನ್ನ ಕಳಿಸಿದ್ರೆ ಸಂಜೆ ವೇಳೆಗೆ ಅವರು ಒಂದು ಪಟ್ಟಿಯನ್ನ ನಮ್ಮ ಮಾಲು ಕೂಡ ಇಲ್ಲಿರೋದಿಲ್ಲ, ಮಾಲನ್ನ ಕಳಿಸಿ ಆಮೇಲೆ ನಮಗೆ ಪಟ್ಟಿಯನ್ನ ಮಾಡಿ ಅನ್ಯಾಯವನ್ನ ಅನ್ನೋ ಒಂದು ಆರೋಪ ಕೂಡ ನಿರಂತರವಾಗಿ ಮಾಡ್ತಿದೆ. ಸಾವಿರಾರು ರೂಪಾಯಿ ಕೂಲಿಯನ್ನ ಕೊಟ್ಟು ನಾವೊಂದು ಬೀನ್ಸ್ ಅನ್ನ ಬೆಳೆದಿದ್ದೀವಿ. ಬೇಸಿಗೆಯ ಬಿರುಬಿಸಿಲಿನಲ್ಲಿಯೂ ಕೂಡ ಬೆಳೆಯನ್ನ ಉಳಿಸ್ಕೊಂಡಿದ್ದೀವಿ. ಅದಾದ ಬಳಿಕ ಸುರಿದಂತ ಭಾರಿ ಪ್ರಮಾಣದ ಆಲಿಕಲ್ಲಿನ ಮಳೆಯ ನಡುವೆಯೂ ಕೂಡ ಬೆಳೆಯನ್ನ ಉಳಿಸ್ಕೊಂಡಿದೀವಿ. ಆದ್ರೆ ಇಲ್ಲಿ ಬಂದ್ರೆ ನಮ್ಗೆ ಮೋಸ ಆಗ್ತಾ ಇದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರದಂತೆ ಮಾಡ್ತಿದ್ದಾರೆ ದಲ್ಲಾಳಿಗಳು. ದಲ್ಲಾಳಿಗಳ ಮೋಸವನ್ನ ಏನು ಹಾವಳಿಯನ್ನ ತಪ್ಪಿಸ್ಬೇಕು, ನ್ಯಾಯಯುತವಾದ ಬೆಲೆಯನ್ನ ನಿಗದಿ ಮಾಡಬೇಕು, ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅನ್ನೋ ಪಟ್ಟನ್ನ ಹಿಡಿದು ರೈತರು ಎಪಿಎಂಸಿ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೂರಾರು ರೈತರು ಏಕಾಏಕಿಯಾಗಿ ಜಮಾವಣೆಗೊಂಡಿದ್ದರಿಂದ ಪರಿಸ್ಥಿತಿ ಕೈ ಮೀರಿರ್ತಕ್ಕಂಥದ್ದು. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಮುಂದುವರೆದಿರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜ್ ಭೇಟಿಯನ್ನು ನೀಡಿ ಪ್ರತಿಭಟನಾಕಾರರ ಮನವನ್ನ ಒಲಿಸಲಿಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಸ್ಥಳಕ್ಕೆ ಬರಬೇಕು, ಕೃಷಿ ಇಲಾಖೆಯೇ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಅನ್ನೋ ಒಂದು ಪಟ್ಟನ್ನ ರೈತರು ಹಿಡಿದಿರ್ತಕ್ಕಂಥದ್ದು. ಚೈತ್ರ, ಯೋಗೀಶ್, ಇನ್ನು ಎಪಿಎಂಸಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಯಾಕೆ ಕಡಿಮೆ ಬೆಲೆಗೆ ರೈತರಿಂದ ಆ ಉತ್ಪನ್ನಗಳನ್ನ ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ? ಚೈತ್ರ, ಏನು ಇಲ್ಲಿ ಚಿಕ್ಕಮಗಳೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈ ಸಂದರ್ಭ ಏನು ತಡರಾತ್ರಿ ಆಗಿರೋದ್ರಿಂದ ಯಾವುದೇ ಅಧಿಕಾರಿಗಳು ಕೂಡ ಇನ್ನು ಇಡೀ ಕ್ಷಣದವರೆಗೂ ಸ್ಥಳಕ್ಕೆ ಬಂದಿಲ್ಲ. ಇನ್ನು ರೈತರು ಯಾವಾಗ್ಲೂ ಕೂಡ ಅಧಿಕಾರಿಗಳು ದಲ್ಲಾಳಿಗಳ ಪರವಾಗಿಯೇ ಇರ್ತಾರೆ. ಯಾಕಂತಂದ್ರೆ ಅರ್ಧ ಬೆಲೆಗೆ ತಗೊಂಡು ಮತ್ತೆ ಅದೇ ಬೆಲೆ ಅದೇ ತರಕಾರಿಯನ್ನ ನಾವು ಕೊಂಡುಕೊಳ್ಳಲಿಕ್ಕೆ ಹೋದ್ರೆ ಅದನ್ನ ನಮಗೆ ದುಪ್ಪಟ್ಟು ಬೆಲೆಗೆ ಮಾರ್ತಾರೆ. ಈ ಒಂದು ಬೆಲೆ ಮಾಫಿಯಾದಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಧಿಕಾರಿಗಳು ದಲ್ಲಾಳಿಗಳಿಂದ ಮಾಮೂಲಿಯನ್ನ ಪಡ್ಕೊಳ್ತಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದ ರೈತರ ಪ್ರತಿಭಟನೆಗೆ ಏನು ಸ್ಪಂದಿಸದೆ ಕಳ್ಳಾಟವನ್ನ ಆಡ್ತಾ ಇರ್ತಕ್ಕಂಥ ಇದು ರೈತರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗ ಪೊಲೀಸರು ಮೊಕ್ಕಾಂ ಹೂಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಚಿತ್ರ, ಓಕೆ, ಧನ್ಯವಾದ ಯೋಗೀಶ್ ತಮ್ಮೆಲ್ಲ ಮಾಹಿತಿಗಾಗಿ.